ನಮಸ್ತೆ. ಡಿವೈನ್ ಲೈಟ್ ಟ್ಯಾರೋಟ್ 111 ಕನ್ನಡಗೆ ಸ್ವಾಗತ. ನಾಳೆ ಫುಲ್ ಮೂನ್ ಡೇ ಇದೆ. ನಾಳೆ ಫುಲ್ ಮೂನ್ ಡೇ ನಿಮಗೆ ಸ್ವೀಟ್ನೆಸ್ ನಿಮ್ಮ ಜೀವನದಲ್ಲಿ ಏನು ಮೆಸೇಜ್ ತಗೊಬರುತ್ತೆ, ಎಲ್ಲ ಪಾಸಿಟಿವ್ ಆಗಿ ತರಲಿ ಅಂತ ಹಾರೈಸ್ತೀನಿ. ನೋಡೋಣ. ಜೀವನದಲ್ಲಿ ಫುಲ್ ಮೂನ್ ಡೇ ಏನು ಮೆಸೇಜ್ ಕೊಡುತ್ತೆ, ಪಾಸಿಟಿವ್ ಮೆಸೇಜ್ ಇರುತ್ತೆ ನಿಮ್ಮ ದಾರಿಗೆ. ನಿಮಗೆ ಏನು ಸಲಹೆ ಕೊಡಬೇಕಂತಿದೆ, ಏನು ಗಿಫ್ಟ್ ಕೊಡಬೇಕಂತಿದೆ, ಏನು ಮೆಸೇಜ್ನ ನಿಮಗೆ ತಲುಪಿಸ್ಬೇಕಂತ ಇದೆ, ನೋಡೋಣ. ಇಲ್ಲಿ 3 ಪೈಲ್ ಇಟ್ಟಿದ್ದೀನಿ. ಮೊದಲನೇದು ಈ ನವಿಲು, ಇದು ಸೆಕೆಂಡ್ ಪೈಲ್ ಆನೆ, ಥರ್ಡ್ ಪೈಲ್ ಇದರಲ್ಲೂ ಚಂದ್ರ ಇದೆ, ಟೆಡಿ ಬೇರ್ ಇದೆ, ಪಿಂಕ್. ಸ್ವಲ್ಪ ಹೊತ್ತು ಮೆಡಿಟೇಟ್ ಮಾಡಿ ನೀವು ಯಾವ ಪೈಲ್ ನಿಮಗೆ ಅಟ್ರಾಕ್ಟ್ ಆಗುತ್ತೆ ಅದು ತೊಗೊಂಡು ಆ ಮೆಸೇಜು ನಿಮ್ಮದಾಗಿರುತ್ತೆ. ಥ್ಯಾಂಕ್ ಯು. ನಮಸ್ತೆ. ಡಿವೈನ್ ಲೈಟ್ ಟ್ಯಾರೋಟ್ 111 ಕನ್ನಡಗೆ ಸ್ವಾಗತ, ಸುಸ್ವಾಗತ. ಯಾರು ಈ ನವಿಲನ್ನ ಸೆಲೆಕ್ಟ್ ಮಾಡಿದ್ದೀರಾ, ನಿಮಗೆ ಫುಲ್ ಮೂನ್ ಡೇ ದಿನ ಫುಲ್ ಮೂನ್ ಏನು ನಿಮಗೆ ಮೆಸೇಜ್ ತರ್ತಾ ಇದೆ, ನಿಮಗೆ ಏನಂತ ಮೆಸೇಜ್ ಕೊಡ್ತಾ ಇದೆ ನೋಡೋಣ. ನಿಮಗೆ ಫುಲ್ ಮೂನ್ ಬ್ಲೆಸ್ಸಿಂಗ್ ಕೊಡ್ತಾ ಇದೆ, ನಿಮಗೆ ಬ್ಲೆಸ್ಸಿಂಗ್ ಕೊಡ್ತಾ ಇದ್ದಾರೆ. ಫುಲ್ ಮೂನ್ ತರ್ತಾ ಇದೆ. ಕೌಂಟ್ ಯುವರ್ ಬ್ಲೆಸ್ಸಿಂಗ್ಸ್ ಆ್ಯಂಡ್ ದ ಗುಡ್ ಇನ್ ಯುವರ್ ಲೈಫ್ ವಿಲ್ ಮಲ್ಟಿಪ್ಲೈ. ನಿಮ್ಮ ಬ್ಲೆಸ್ಸಿಂಗ್ಸ್ನ ಕೌಂಟ್ ಮಾಡಿ. ಆ್ಯಂಡ್ ದ ಗುಡ್ ಇನ್ ಯುವರ್ ಲೈಫ್ ವಿಲ್ ಮಲ್ಟಿಪ್ಲೈ. ಯಾವುದು ಒಳ್ಳೆಯದಿದೆ ಅದನ್ನೆಲ್ಲ ನಿಮ್ಮ ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ. ಅಂಥ ಬ್ಲೆಸ್ಸಿಂಗ್ನ ಭಗವಂತ ಕೊಡ್ತಾ ಇದ್ದಾರೆ. ಸೋಲ್ ಪರ್ಪಸ್. ಆ್ಯಕ್ಟ್ ಆನ್ ಯುವರ್ ಸೋಲ್ ಪರ್ಪಸ್ ಟುಡೇ. ನಿಮ್ಮ ಸೋಲಿನ ಉದ್ದೇಶ ಏನು, ಇವತ್ತಿಂದ ನಿಮ್ಮ ಆತ್ಮದ ಉದ್ದೇಶ ಏನು, ಅದನ್ನು ಆ ರೀತಿ ಬದುಕಿ ಅಂತ. ಆರ್ಕೇಂಜಲ್ ಮೈಕಲ್ಲೇ ಬಂದಿದ್ದಾರೆ ನಿಮಗೆ ಬ್ಲೆಸ್ಸಿಂಗ್ ಕೊಡೋಕ್ಕೆ. ಮೆಸೇಜ್ ಏನು ಕೊಡ್ತಾರೆ ನೋಡೋಣ. ಯೂಸ್ ದ ಸೋರ್ಡ್ ಆಫ್ ಟ್ರೂತ್ ಟು ಕೀಪ್ ದ ವರ್ಲ್ಡ್. ನಿಜ ಅನ್ನೋ ಕತ್ತಿನ ಯೂಸ್ ಮಾಡಿ ಪ್ರಪಂಚಕ್ಕೆ ನೀವು ಸಹಾಯ ಮಾಡಿ. ನಿಮ್ಮ ಹೃದಯನ ತೆರೀರಿ. ನಿಮ್ಮ ಪ್ರೀತಿ ಎಲ್ರಿಗೂ ಹಂಚಿ. ಯಾರಿಗೆ ಸಹಾಯ ಬೇಕು, ಪ್ರಾಣಿಗಳಿಗೆ ಬೇಕಾ, ಗಿಡ ಮರಗಳಿಗೆ ಬೇಕಾ, ಸಹಾಯ ಮಾಡಿ. ಎಲ್ಲೆಲ್ಲೂ ಸತ್ಯವಾಗಿ ಬದುಕಿ ಸತ್ಯನ ಹಂಚಿ. 37 ನಂಬರ್ 73 10 ನ್ಯೂ ಬಿಗಿನಿಂಗ್ ಇದೆ. 33 ಏಂಜಲ್ ನಂಬರ್ ಕಾಣ್ತಾ ಇದೆ ಅನಿಸುತ್ತೆ ನಿಮಗೆ. ಮತ್ತು 29 9 to 11 ನಿಮಗೆ ಜಸ್ಟಿಸ್ ಸಿಗ್ತಾ ಇದೆ ಯಾವುದೋ ಇದರಲ್ಲಿ.
ನ್ಯಾಯ ಸಿಗ್ತಾ ಇದೆ. ಮತ್ತು ಸೋಲ್ ಪರ್ಪಸ್ ಏನು, ನಿಮ್ಮ ಉದ್ದೇಶ ಏನು, ನಿಮ್ಮ ಸೋಲಿನ ಉದ್ದೇಶ ಏನು, ನಿಮ್ಮ ಆತ್ಮದ ಉದ್ದೇಶ ಏನು, ಅದರಂತೆ ಇವತ್ತಿಂದ ನಡೀರಿ, ಸತ್ಯದ ಹಾದಿಲಿ ನಡೀರಿ. ನಿಮಗೆ ಬ್ಲೆಸ್ಸಿಂಗ್ಸ್ ಇದೆ. ಯಾವುದು ಒಳ್ಳೆ ಬ್ಲೆಸ್ಸಿಂಗ್ ಇದೆ ಅದು ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ನಿಮ್ಮ ಹೃದಯನ ತೆರೀರಿ, ಎಲ್ಲರಿಗೂ ಪ್ರೀತಿ ಹಂಚಿ. ನಿಮಗೆ ಒಳ್ಳೆ ಮೆಸೇಜ್ ಏನೋ ಬರ್ತಾ ಇದೆ ಅಂತ ಅನಿಸುತ್ತೆ. ಯಾವುದೋ ಒಂದು ಒಳ್ಳೆ ಮೆಸೇಜು ನಿಮಗೆ ಸಿಗ್ತಾ ಇದೆ. ಇದಕ್ಕಿಂತ ಮೆಸೇಜ್ ಇನ್ಯಾವುದೂ ಸಿಗಲ್ಲ. ಆರ್ಕೇಂಜಲ್ ಮೈಕಲ್ಲೇ ನಿಮಗೆ ಮೆಸೇಜ್ ಕೊಟ್ಟಿದ್ದಾರೆ, ಒಳ್ಳೆ ಮೆಸೇಜು. ಆದರೆ ಫುಲ್ ಮೂನ್ ನಿಮಗೆ ಯಾವುದೋ ಒಂದು ಗುಡ್ ನ್ಯೂಸ್ ತರ್ತಾ ಇದೆ. ಅದು ನಿಮ್ಮ ಬೆಳವಣಿಗೆಗಿರ್ಬೋದು. ಎಲ್ಲ ಕಡೆ ಗ್ರೀನ್. ನಿಮ್ಮ ಹೃದಯನ ತೆರೀರಿ, ಎಲ್ರಿಗೂ ಪ್ರೀತಿ ಹಂಚಿ. ಅದು ಪ್ರಾಣಿ ಪಕ್ಷಿಗಿರ್ಬೋದು, ಮನುಷ್ಯರಿಗಿರ್ಬೋದು. ಸಹಾಯ ಮಾಡಿ, ಒಳ್ಳೆ ಹಾದಿಲೇ, ನಿಜವಾದ ಸತ್ಯದ ಹಾದಿಲಿ ನಡೀರಿ. ಓಕೆ. ಕಾಮಧೇನುನಂಗೆ ನೀವು ಬದುಕಿ. ಕಾಮಧೇನು ನಿಸ್ವಾರ್ಥಿಯಾಗಿ ಎಲ್ಲರಿಗೂ ತಾಯಿಯಾಗಿರ್ತಾಳೆ. ಹಾಗೆ ನೀವು ಬದುಕಿ. ಹುಡುಗ ಆಗಿರ್ಬೋದು, ಹುಡುಗಿ ಆಗಿರ್ಬೋದು, ತಾಯಿ ಥರ ಪ್ರೀತಿ ಕೊಟ್ಟು, ಪ್ರೀತಿನ ಹಂಚಿ. ಇದು ನಿಮಗೆ ಭಗವಂತ ಕೊಡ್ತಾ ಇರೋ ಮೆಸೇಜು ಫುಲ್ ಮೂನ್ ಡೇಲಿ. ನಿಮ್ಮ ಪೂರ್ವಜರಿಂದನೂ, ನಿಮ್ಮ ಪೂರ್ವಜರು ಸ್ಟಾರ್ ಆಗಿದ್ದಾರೆ, ಅವರಿಂದ ಕೂಡ ನಿಮಗೆ ಬ್ಲೆಸ್ಸಿಂಗ್ ಸಿಗ್ತಾ ಇದೆ, ಪ್ರೀತಿ ಸಿಗ್ತಾ ಇದೆ. ನೋಡಿ, ಸ್ಟಾರ್ ಆಗಿದ್ದಾರೆ, ಸ್ಟಾರ್ ಕಾಣ್ತಾ ಇದೆ, ಇಲ್ಲೆಲ್ಲ ಆಗಿದೆ. ನಿಮ್ಮ ಹಾದಿಲಿ ನೀವು ಸತ್ಯದ ಹಾದಿಲಿ ಹೋದರೆ ನಿಮ್ಮ ಜೀವನ ಹೂವು ಥರ ಇರುತ್ತೆ, ಫ್ಲವರಿಂಗ್ ಆಗ್ತಾಯಿದೆ. ನಿಮ್ಮ ದಾರಿಲಿ ಮೆತ್ತನೆಯ ಹಸಿರು ಹುಲ್ಲು, ಹೂವು ಎಲ್ಲ ನಿಮ್ಮನ್ನ ಸ್ವಾಗತ ಮಾಡುತ್ತೆ. ಹ್ಯಾಪಿನೆಸ್ ಇದೆ, ಬ್ಲೆಸ್ಸಿಂಗ್ಸ್ ಇದೆ. ಏನೋ ಒಂದು ಗುಡ್ ನ್ಯೂಸ್ ಬರ್ತಾ ಇದೆ. ನಿಮ್ಮ ಸೋಲ್ ಪರ್ಪಸ್ ಏನು ಅಂತ ತಿಳ್ಕೊಂಡು ಇದೆ. ನಿಮ್ಮ ಸೋಲ್ ಪರ್ಪಸ್ ಅನಿಸುತ್ತೆ ಸತ್ಯದ ಹಾದಿಲಿ ಹೋಗೋದು. ಎಲ್ಲೆಲ್ಲೂ ಪರ್ಪಲ್ ಕಾಣ್ತಾ ಇದೆ ನಿಮಗೆ. ನೀವು ಸ್ಪಿರಿಚುವಲ್ಲಾಗಿ ಮುಂದಿದ್ದೀರಾ ಅಂತ ಅನಿಸುತ್ತೆ. ನಿಮಗೆ ಸೋಲ್ ಅವೇಕ್ನಿಂಗು ಆಗ್ಬೋದು. ಜಾಸ್ತಿ ಮೆಡಿಟೇಟ್ ಮಾಡಿ. ಮತ್ತು ಇದ್ರ ಏಂಜಲ್ಸಿಂದ ಏನು ಮೆಸೇಜ್ ಬರುತ್ತೆ ನೋಡೋಣ. ಫುಲ್ ಮೂನ್ಗೆ ಏಂಜಲ್ಸಿಂದ ಏನು ಮೆಸೇಜ್ ಇದೆ ನೋಡೋಣ. ನಾನು ತೆಗಿಬೇಕು ಅನಿಸ್ತಾರೆ. ನಾನು ಹೇಳಿದೆ ನೋಡಿ, ಮೆಡಿಟೇಷನ್ ಬ್ರಿಂಗ್ಸ್ ಆನ್ಸರ್ಸ್. ನಾನೀಗ ತಾನು ಹೇಳಿದೆ ಮೆಡಿಟೇಷನ್ ಮಾಡಿ ನೀವು ಸ್ಪಿರಿಚುವಲ್ ಆಗಿ ಮುಂದಿದ್ದೀರಾ ಅಂತ. ಚಾಯ್ಸ್ ಅ ನ್ಯೂ ಡೈರೆಕ್ಷನ್. ನಿಮ್ಮ ದಿಕ್ಕನ್ನು ಬದಲಾಯಿಸಿ. ಎಸ್ ಅಂತಿದೆ. ನಿಮ್ಮ ಇನ್ ಆ್ಯಂಡ್ ಎನರ್ಜಿನ ಬ್ಯಾಲೆನ್ಸ್ ಮಾಡಿ ಅಂತಲೂ ಇದೆ.
ನಿಮ್ಮ ಯಾವುದೋ ಒಂದು ಕ್ವೆಶ್ಚನ್ಗೆ ಆನ್ಸರ್ ನೋ ಇದೆ, ಅದೇನಂತ ನೋಡಿ. ಡೋಂಟ್ ಸ್ಟಾಪ್. ನಿಮ್ಮ ಗುರಿನ ಎಂದೂ ನಿಲ್ಲಿಸಬೇಡಿ. ಡೋಂಟ್ ಸ್ಟಾಪ್ ಅಂತಿದೆ. ಆಪರ್ಚುನಿಟಿ ಸುರಿಮಳೆ ಸುರಿತಾ ಇದೆ. ನಿಮಗೆ ಫುಲ್ ಮೂನ್ ಆಪರ್ಚುನಿಟಿ ಕೊಡ್ತಾ ಇದೆ. ಆಪರ್ಚುನಿಟಿ ಸುರಿಮಳೆನೇ ಸುರಿತಾ ಇದೆ ನೋಡಿ. ನೀವು ಏನು ಒಳ್ಳೆ ಕೆಲಸ ಮಾಡ್ತಿದ್ದೀರಾ ಅದನ್ನು ಸ್ಟಾಪ್ ಮಾಡಬೇಡಿ. ಡೋಂಟ್ ಸ್ಟಾಪ್. ನಿಮ್ಮ ಒಳ್ಳೆ ಕೆಲಸಕ್ಕೆ ಆಪರ್ಚುನಿಟಿಗಳು ಸುರಿಮಳೆ ಸುರಿತಾ ಇದೆ. ಚಾಯ್ಸ್ ಅ ನ್ಯೂ ಡೈರೆಕ್ಷನ್. ಹೊಸ ದಿಕ್ಕನ್ನು ಚಾಯ್ಸ್ ಮಾಡಿ. ಪರ್ಪಲ್ ಇದೆ, ಗೋಲ್ಡ್ ಇದೆ ಎಲ್ಲೆಲ್ಲೋ. ನಿಮ್ಮ ಸ್ಪಿರಿಚುವಲ್ ಆದಿ ಚಾಯ್ಸ್ ಮಾಡಿದರೆ ಅದರಲ್ಲಿ ಮುಂದುವರಿರಿ. ಡೋಂಟ್ ಸ್ಟಾಪ್. ಮೆಡಿಟೇಷನ್ ಬ್ರಿಂಗ್ಸ್ ಆನ್ಸರ್ಸ್. ನಿಮ್ಮ ಎಲ್ಲ ಕ್ವೆಶ್ಚನ್ಸ್ಗೂ ಮೆಡಿಟೇಷನ್ ಉತ್ತರ ಕೊಡುತ್ತೆ. ಎಸ್ ಅಂತಿದೆ ನೋಡಿ. ನಿಮ್ಮ ಇನ್ ಆ್ಯಂಡ್ ಆ್ಯನ್ ಎನರ್ಜಿನ ಬ್ಯಾಲೆನ್ಸ್ ಮಾಡಿ ಅಂತಲೂ ಇದೆ. ನಿಮ್ಗೆ ಯಾವುದೋ ಕೆಲಸಕ್ಕೆ ಅಥವಾ ಯಾವುದೋ ಒಂದು ಕ್ವೆಶ್ಚನ್ಗೆ ಆನ್ಸರ್ ನೋ ಅಂತ ಬರ್ತಾಯಿದೆ. ಏಂಜಲ್ಸ್ ಆನ್ಸರ್. ನಿಮ್ಮ ಸೋಲ್ ಪರ್ಪಸ್ ಏನು ತಿಳ್ಕೊಳ್ಳಿ. ಆ್ಯಕ್ಟ್ ಆನ್ ಯುವರ್ ಸೋಲ್ ಪರ್ಪಸ್ ಟುಡೇ ಅಂತಿದೆ. ಮತ್ತು ಆರ್ಕೇಂಜಲ್ ಮೈಕಲ್ ನಿಮಗೆ ಯೂಸ್ ದ ಸೋರ್ಡ್ ಆಫ್ ಟ್ರೂತ್ ಟು ಹೆಲ್ಪ್ ದ ವರ್ಲ್ಡ್ ಅಂತ ಇದೆ. ನಿಮ್ಮ ನಿಜ ಅನ್ನೋ ಕತ್ತಿನ ಯೂಸ್ ಮಾಡಿ ಈ ಪ್ರಪಂಚಕ್ಕೆ ಸಹಾಯ ಮಾಡಿ. ಯಾರು ಕಷ್ಟದಲ್ಲಿರ್ತಾರೆ ಅವರಿಗೆ ನಿಜದಿಂದ ಬದುಕಿ. ಇವತ್ತಿಂದ ನೋಡಿ, ಇವತ್ತಿಂದ ನಿಮ್ಮ ಪರ್ಪಸ್, ಸೋಲ್ ಪರ್ಪಸ್ ಏನು, ಅದು ಚಾಯ್ಸ್ ಅ ನ್ಯೂ ಡೈರೆಕ್ಷನ್. ಹೊಸ ದಿನ ಚಾಯ್ಸ್ ಮಾಡಿ ಸೋಲ್ ಪರ್ಪಸ್ ಕಡೆ ಮುಂದುವರಿರಿ. ನಿಮಗೆ ಬ್ಲೆಸ್ಸಿಂಗ್ ಸಿಗ್ತಾಯಿದೆ. ಅದು ಎಂಥ ಬ್ಲೆಸ್ಸಿಂಗು. ಕೌಂಟ್ ಯುವರ್ ಬ್ಲೆಸ್ಸಿಂಗ್ಸ್ ಆ್ಯಂಡ್ ದ ಗುಡ್ ಇನ್ ಯುವರ್ ಲೈಫ್ ವಿಲ್ ಮಲ್ಟಿಪ್ಲೈ. ಯಾವುದು ಒಳ್ಳೆಯದಿದೆ ಅದು ಜಾಸ್ತಿ ಆಗುತ್ತೆ ನಿಮ್ಮ ಬ್ಲೆಸ್ಸಿಂಗ್ಸ್. ನಿಮ್ಮ ನ್ಯೂ ಮೂನ್ ಡೇ ನಿಮಗೆ ಒಳ್ಳೆ ಆಪರ್ಚುನಿಟಿ, ಬ್ಲೆಸ್ಸಿಂಗ್ಸ್ ಎಲ್ಲ ಕೊಡ್ತಾಯಿದೆ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ನಮಸ್ತೆ. ಯಾರು ಈ ಆನೆನ ಸೆಲೆಕ್ಟ್ ಮಾಡಿದ್ದೀರಾ ಸೆಕೆಂಡ್ ಪೈಲ, ನಿಮಗೆ ಈ ಮೆಸೇಜ್. ನೋಡೋಣ ನಿಮಗೆ ಏನು ಮೆಸೇಜ್ ಇದೆ. ಫುಲ್ ಮೂನ್ ಏನು ನಿಮಗೆ ಮೆಸೇಜ್ ತರ್ತಾ ಇದೆ ನೋಡೋಣ. ಡಿಗ್ನಿಟಿ, ಫ್ಯೂಚರ್, ನಿಮ್ಮ ಮುಂದೆ ಭವಿಷ್ಯ, ನಿಮ್ಮ ಮುಂದಿನ ಭವಿಷ್ಯ ಏನು. ನಿಮ್ಮ ಮುಂದಿನ ಭವಿಷ್ಯದಲ್ಲಿ ಏನೇ ನಿಮ್ಮ ದಾರಿಗೆ ಅಡ್ಡವಾಗಿರೋ ಕಲ್ಲು ಇದೆಲ್ಲ ಭಗವಂತ ಕ್ಲಿಯರ್ ಮಾಡ್ತಾ ಇದ್ದಾರೆ. ನ್ಯೂ ಮೂನ್ ನಿಮ್ಗೆ ಏನು ತರ್ತಿದೆ ಅಂದರೆ ನಿಮ್ಮ ದಾರಿನ ಕ್ಲಿಯರ್ ಮಾಡ್ತಾ ಇದೆ. ಲೆಟ್ ಗೋ ಆಫ್ ದ ಪಾಸ್ಟನ್ನು ಲೆಟ್ ಗೋ ಮಾಡಿ. ಆ್ಯಂಡ್ ಮೂವ್ ಫಾರ್ವರ್ಡ್, ಮುಂದೆ ಹೋಗಿ. ನಿಮ್ಮ ದಾರಿಲಿರೋ ಆಪ್ಟಿಕಲ್ಸ್ನೆಲ್ಲ ಏನೇನು ಇದೆ ನಿಮ್ಮ ದಾರಿಲಿ ತೊಂದರೆಗಳು ಅದನ್ನೆಲ್ಲ ಕ್ಲಿಯರ್ ಮಾಡಿದ್ದಾರೆ.
ನಿಮ್ಮ ಕಷ್ಟಕ್ಕೆ ಗುಡ್ ಬೈ ಹೇಳಿ, ಲೆಟ್ ಗೋ ಮಾಡಿ ಆ್ಯಂಡ್ ಮೂವ್ ಫಾರ್ವರ್ಡ್, ಮುಂದೆ ಹೋಗಿ. ನಿಮ್ಮದು ನಂಬರ್ 11 ಜಸ್ಟಿಸ್ ಕೊಡ್ತಾ ಇದ್ದಾರೆ, ಡೋರ್ ಓಪನ್ ಆಗಿದೆ ನಿಮಗೆ. ನಿಮ್ಮ ಪೂರ್ವಜರು ನಿಮಗೆ ಬ್ಲೆಸ್ಸಿಂಗ್ಸ್ ಕೊಡ್ತಾ ಇದ್ದಾರೆ, ಯೂನಿವರ್ಸ್ ಕೊಡ್ತಿದೆ. ನೀವು ಹೋಗೋ ಹಾದಿಲಿ ಫ್ಲವರಿಂಗ್ ಆಗಿದೆ. ಕಷ್ಟಕ್ಕೆಲ್ಲ ಗುಡ್ ಬೈ ಹೇಳಿ ನೋಡಿ. ನಿಮ್ಮ ಹಾದಿಗೆ ನೋಡಿ ಫ್ಲವರ್ಸ್ ಎಲ್ಲ ಸ್ವಾಗತ ಮಾಡ್ತಾ ಇದೆ. ಮತ್ತು ಕ್ವೀನ್ ಆಫ್ ದ ಯೂನಿಕಾರ್ನ್ಸ್, ಯು ಆರ್ ಬ್ಲೆಸ್ಡ್ ವಿತ್ ಲವ್, ಕಂಪ್ಯಾಷನ್ ಆ್ಯಂಡ್ ವಿಸ್ಡಮ್. ಯು ಆರ್ ಬ್ಲೆಸ್ಡ್, ನೀವು ಬ್ಲೆಸ್ಡ್ ಆಗಿದ್ದೀರಾ. ಯೂನಿವರ್ಸ್ ನಿಮ್ಮನ್ನು ರಕ್ಷಿಸ್ತಾ ಇದೆ, ನಿಮ್ಮ ಜೊತೆಲೇ ಇದ್ಕೊಂಡು ನಿಮ್ಮನ್ನ ರಕ್ಷಣೆ ಮಾಡ್ತಾ ಇದೆ. ವಿತ್ ಲವ್, ನಿಮಗೆ ಪ್ರೀತಿಯಿಂದ ನೋಡ್ಕೊಳ್ತಾ ಇದೆ. ಏಂಜಲ್ಸ್ ಮೆಸೇಜ್ ಏನಿದೆ? ಇಯರ್ ಫ್ರಮ್ ನೌ, ನೋ ನೀಡ್ ಟು ವರಿ. ಕಮ್ಯುನಿಕೇಟ್ ಕ್ಲಿಯರ್ಲಿ, ಆಸ್ಕ್ ಫಾರ್ ಹೆಲ್ಪ್ ಫ್ರಮ್ ಅದರ್ಸ್, ಇಂಪ್ರೂವಿಂಗ್ ಹೆಲ್ತ್, ಅಬಂಡನ್ಸ್. ನಿಮ್ಮ ನ್ಯೂ ಮೂನ್ ಏನು ತರ್ತಿದೆ ಅಂದರೆ ಅಬಂಡನ್ಸ್ ತರ್ತಾ ಇದೆ. ನಿಮ್ಮ ನನಗಿದು ನೋಡಿ ಏನು ಅನಿಸ್ತಾ ಇದೆ, ನಿಮ್ಮ ಫ್ಯಾಮಿಲಿ ಗ್ರೋತ್ ಆಗ್ತಾ ಇದೆ. ಯೂನಿವರ್ಸು ಬ್ಲೆಸ್ಸಿಂಗ್ ತರ್ತಿದೆ ನಿಮಗೆ. ಅಬಂಡನ್ಸ್ ನೋಡಿ, ಅಬಂಡನ್ಸ್ ಈ ವರ್ಷ ನಿಮಗೆ ಎಲ್ಲನೂ ಸಕಲ ಸಂಪತ್ತು ಸಿಗತ್ತೆ. ನೋ ನೀಡ್ ಟು ವರಿ, ಚಿಂತಿಸೋ ಅವಶ್ಯಕತೆ ಇಲ್ಲ. ಭಗವಂತನ ಬ್ಲೆಸ್ಸಿಂಗ್ಸ್ ನಿಮ್ಮ ಮೇಲೆ ಹರಿತಾ ಇದೆ. ಕಮ್ಯುನಿಕೇಟ್ ಕ್ಲಿಯರ್ಲಿ, ನೀವು ಯಾರ ಜೊತೆನಾದ್ರೂ ಕಮ್ಯುನಿಕೇಟ್ ಮಾಡಿದ್ರೆ ಕ್ಲಾರಿಟಿ ಇರಲಿ, ಅದರಲ್ಲಿ ಕ್ಲಿಯರಾಗಿ ಕಮ್ಯುನಿಕೇಟ್ ಮಾಡೋದು ಕಲೀರಿ. ನಿಮ್ಮ ಹೃದಯನ ತೆರೆದಿಟ್ಕೊಳ್ಳಿ, ಭಗವಂತನ ಬ್ಲೆಸ್ಸಿಂಗ್ಸ್ ಇದೆ. ಆಸ್ಕ್ ಫಾರ್ ಹೆಲ್ಪ್ ಫ್ರಮ್ ಅದರ್ಸ್, ನಿಮಗೆ ಯಾರ್ದಾದ್ರು ಸಹಾಯ ಬೇಕಂದರೆ ಹೆಲ್ಪ್ ಕೇಳಿ ಬೇರೆಯವ್ರನ್ನ. ಭಗವಂತನ ಆಶೀರ್ವಾದ ಇದೆ, ನಿಮಗೆ ಇದು ಹೆಲ್ಪ್ ಸಿಗತ್ತೆ. ಇಂಪ್ರೂವಿಂಗ್ ಹೆಲ್ತ್, ಭಗವಂತ ನೋಡಿ ಸಂಜೀವಿನಿ, ನನಗಿದು ನೋಡಿ ಸಂಜೀವಿನಿ ಇದು ಸಿಕ್ತು. ನಿಮ್ಮ ಹೆಲ್ತಲ್ಲಿ ಸಂಜೀವಿನಿ ಅಮೃತ ಸಿಗ್ತಾ ಇದೆ. ನಿಮ್ಮ ಹೆಲ್ತು ಇಂಪ್ರೂವ್ ಆಗ್ತಾ ಇದೆ. ಯಾರಾದರೂ ಹುಷಾರು ತಪ್ಪಿದರೆ, ಅನಾರೋಗ್ಯವಾಗಿದ್ದರೆ ನಿಮಗೆ ಇಂಪ್ರೂವ್ ಆಗ್ತಾ ಇದೆ ನಿಮ್ಮ ಹೆಲ್ತು. ಸಾಕ್ಷಾತ್ ಸಂಜೀವಿನಿ ದೇವತೆಗಳಿಂದ ನಿಮಗೆ ಅಮೃತ ಸಿಗ್ತಾ ಇದೆ, ಔಷಧಿ ಸಿಗ್ತಾ ಇದೆ. ಅಬಂಡನ್ಸ್ ಇದರಲ್ಲೆಲ್ಲನೂ ಅಡಗಿದೆ. ಸಕಲ ಸಂಪತ್ತು, ಗೌರವ, ಮರ್ಯಾದೆ, ಕೀರ್ತಿ, ಪ್ರತಿಷ್ಠೆ, ಗತ್ತು ಗಮ್ಮತ್ತು ಎಲ್ಲ ಇದೆ. ಇನ್ನೇನು ಬೇಕಪ್ಪ? ನ್ಯೂ ಮೂನ್ ನಿಮಗೆ ಅಬಂಡನ್ಸ್ ತರ್ತಿದೆ, ಇದರಲ್ಲಿ ಎಲ್ಲನೂ ಇದೆ. ಗಾಡ್ ಬ್ಲೆಸ್ ಯು, ಟೇಕ್ ಕೇರ್. ನಮಸ್ತೆ. ಈ ಪಿಂಕ್ ಟೆಡಿ
ಮತ್ತು ಮೂನ್ ಇದೆ ನೋಡಿ. ಇದನ್ನು ಯಾರು ಸೆಲೆಕ್ಟ್ ಮಾಡಿದ್ದೀರಾ ನಿಮಗೆ ಸ್ವಾಗತ. ನೋಡೋಣ ನ್ಯೂ ಮೂನ್ ನಿಮಗೆ ಯಾವ ಮೆಸೇಜ್ ಕೊಡ್ತಾ ಇದೆ, ಏನು ಬರ್ತಾ ಇದೆ ನಿಮಗೆ. ನೋಡೋಣ. ಇದನ್ನು ಯಾರು ಸೆಲೆಕ್ಟ್ ಮಾಡಿದ್ದೀರಾ ನಿಮಗೆ ಈ ಮೆಸೇಜು ಏನಿದೆ ನೋಡೋಣ. ನೋಡಿ ಇದನ್ನು ಚಾಯ್ಸಸ್. ದೇರ್ ಈಸ್ ಅನದರ್ ವೇ, ಆಸ್ಕ್ ಯುವರ್ ಯೂನಿಕಾರ್ನ್ ಟು ಹೆಲ್ಪ್ ಯು ಫೈಂಡ್ ಇಟ್. ನಿಮಗೆ ಇನ್ನೊಂದು ದಾರಿ ಇದೆ, ಅದನ್ನು ಹುಡ್ಕೋದಕ್ಕೆ ಯೂನಿಕಾರ್ನಿಂದ ಸಹಾಯ ಪಡೀರಿ, ಸಹಾಯ ಕೇಳಿ ಅಂತ ಇದೆ. ದೀಪ ಆರೋಗಿತ್ತು ಹಚ್ಚಿದೆ ಅಂದರೆ ನಿಮ್ಮ ಕತ್ಲೆ ಎಲ್ಲ ಹೋಗಿ ಬೆಳಕು ಬರ್ತಾ ಇದೆ. ನಿಮ್ಮ ಹಾದಿ ಕ್ಲಿಯರ್ ಆಗ್ತಾ ಇದೆ. ಇಲ್ಲಿವರೆಗೂ ಏನೇನು ಕವಿದಿತ್ತೋ ನಿಮಗೆ, ಕಷ್ಟಗಳಾಗಿರ್ಬೋದು, ನಿಮಗೆ ಕೆಟ್ಟ ಸಿಚುವೇಶನ್ಗಳಿದ್ರೋ ಇರ್ಬೋದು, ಏನೇ ಇರ್ಬೋದು, ನಿಮ್ಮ ಹಾದಿ ಡೋರ್ ಓಪನ್ ಆಗ್ತಾ ಇದೆ. ನಿಮ್ಮ ಬೆನ್ನಿಂದೆ ಭಗವಂತನ ರಕ್ಷಣೆ ಇದೆ. ಚಿಂತಿಸೋ ಅವಶ್ಯಕತೆ ಇಲ್ಲ, ಬರ್ತಿದೆ ನಿಮಗೆ. ನ್ಯೂ ಬಿಗಿನಿಂಗ್ ಇದೆ, ಹೆಲ್ಪ್ ಇದೆ, ಕಾಯ್ತಿದ್ದಾರೆ ಭಗವಂತ ನಿಮಗೆ ಹೆಲ್ಪ್ ಮಾಡೋದಕ್ಕೆ. ಬನ್ನಿ ಇನ್ನೂ ಮುಂದೆ ಮತ್ತೆ ನಿಮಗೆ ಏಂಜಲ್ಸ್ ಕಡೆಯಿಂದ ಏನು ಸಿಗುತ್ತೆ ನೋಡೋಣ. ನೋಡಿ ಇಲ್ಲೂ ಹೆಲ್ಪ್ ಇದೆ, ಇಲ್ಲೂ ಯೂನಿಕಾರ್ನ್ನ ಹೆಲ್ಪ್ ಕೇಳಿ. ನಿಮ್ಮ ದಾರಿನ ಫೈಂಡ್ ಔಟ್ ಮಾಡೋದಕ್ಕೆ ಯೂನಿಕಾರ್ನ್ನ ಹೆಲ್ಪ್ ಕೇಳಿ ಅಂತ ಇದೆ. ಏನಿದೆ ಏಂಜಲ್ಸಿಂದ ನಿಮ್ಮ ಮೆಸೇಜು. ವಿತಿನ್ ದ ನೆಕ್ಸ್ಟ್ ಫ್ಯೂ ವೀಕ್ಸ್ ರೀಕನ್ಸಿಡರ್, ಏನಕ್ಕೋ ವೆಯ್ಟ್ ಅಂತ ಬರ್ತಾ ಇದೆ. ಇಂಪ್ರೂವಿಂಗ್ ಹೆಲ್ತ್, ಸೆಕೆಂಡ್ ಪೈಲ್ಗೂ ಇದೆ ಬಂದಿತ್ತು. ಇಂಪ್ರೂವಿಂಗ್ ಹೆಲ್ತ್, ರೊಮ್ಯಾನ್ಸ್ ಬರ್ತಾ ಇದೆ ನಿಮಗೆ. ಇದರಲ್ಲಿ ಇನ್ನೊಂದು ಕಾರ್ಡ್ ಇದೆ, ರೊಮ್ಯಾನ್ಸ್ ಬರ್ತಿದೆ, ಸಕ್ಸಸ್ ಬರ್ತಾ ಇದೆ. ಯು ಆರ್ ರೆಡಿ ಅಂತ ಕೇಳ್ತಾ ಇದೆ ನೋಡಿ. ನೋಡಿ ರೊಮ್ಯಾನ್ಸು ಸಕ್ಸಸ್ ಬರ್ತಿದೆ ಅಂದರೆ ಯು ಆರ್ ರೆಡಿ. ಇದನ್ನೆಲ್ಲ ಅನುಭವಿಸೋಕ್ಕೆಲ್ಲ ನೀವು ರೆಡಿ ಇದ್ದೀರಾ. ಗೆಟ್ ಮೋರ್ ಇನ್ಫಾರ್ಮೇಷನ್, ಏನಕ್ಕೆ ಇದು ಗೆಟ್ ಮೋರ್ ಇನ್ಫಾರ್ಮೇಷನ್. ತುಂಬ ಕಾರ್ಡ್ಸ್ ಬಂದಿದೆ ನಿಮಗೆ. ನಾನು ಇನ್ನೂ ಒಂದು ಎಕ್ಸ್ಟ್ರಾ 6 ಬಂದಿದೆ ಅಂದ್ಕೊಂಡೆ, 7ನೇದು ಯಾಕೋ ತೆಗಿಬೇಕನ್ನಿಸ್ತು. ತೆಗೆದ್ರೆ ನಿಮಗೆ ರೊಮ್ಯಾನ್ಸ್ ಹತ್ರನೇ ಒಂದು ಸಕ್ಸಸ್ ಬಂದಿದೆ, ಅದಕ್ಕೆ ಅದನ್ನು ಅಲ್ಲೇ ಇಡ್ತೀನಿ. ಯು ಆರ್ ರೆಡಿ. ಭಗವಂತ ನಿಮಗೆ ಆಶೀರ್ವಾದ ಕಳಿಸ್ತಾ ಇದ್ದಾರೆ. ತಗೊಳಕ್ಕೆ ನೀವು ರೆಡಿನಾ? ತಗೊಳ್ಳಿ. ಯು ಆರ್ ರೆಡಿ. ನಿಮಗೆ ಹೆಲ್ಪ್ ಕೊಡೋದಕ್ಕೆ ಕಾಯ್ತಿದ್ದಾರೆ. ಯು ಆರ್ ರೆಡಿ. ನೀವು ಪರ್ಮಿಷನ್ ಕೊಡಬೇಕಷ್ಟೆ, ನೀವು ಸಿದ್ಧರಾಗಿದ್ದೀರಾ ಅವ್ರ ಹೆಲ್ಪ್ನ ತಗೊಳ್ಳೋಕ್ಕೆ.
ಹಾಂ, ಇಲ್ಲಿ 4 ಹೇಳಿದೆ. ಯಾರಿಗೋ ಮದುವೆ ಇದ್ರೆ ಮದುವೆ ಇದೆ, ಸೆಲೆಬ್ರೇಷನ್ ಇದೆ, ನಿಮ್ಮ ಹೊಸ ಜೀವನಕ್ಕೆ ದಾರಿ ಇದೆ ಅಂತ. ಆರ್ ಯು ರೆಡಿ? ಯು ಆರ್ ರೆಡಿ, ಸಾರಿ. ವಿತಿನ್ ದ ನೆಕ್ಸ್ಟ್ ಫ್ಯೂ ವೀಕ್ಸ್, ಇನ್ನು ನೆಕ್ಸ್ಟ್ ವಾರಗಳಲ್ಲಿ ರೀಕನ್ಸಿಡರ್ ಇದೆ, ಮರುಪರಿಶೀಲನೆ ಇದೆ. ಏನಕ್ಕಂತ ಚಾಯ್ಸಸ್, ನಿಮ್ಮ ಚಾಯ್ಸಲ್ಲಿ ರೀಕನ್ಸಿಡರ್ ಇದೆ ಅನಿಸುತ್ತೆ. ವೆಯ್ಟ್ ಮಾಡಿ, ನಿಮಗೆ ಸಕ್ಸಸ್ ಸಿಗುತ್ತೆ. ಸಕ್ಸಸ್ ಇದೆ, ರೊಮ್ಯಾನ್ಸ್ ಇದೆ. ಇಂಪ್ರೂವಿಂಗ್ ಹೆಲ್ತ್, ಯಾರಿಗಾದರೂ ಹುಷಾರಿಲ್ಲ ಅಂದರೆ ನಿಮ್ಮ ಹೆಲ್ತ್ ಇಂಪ್ರೂವ್ ಆಗ್ತಾ ಇದೆ. ಗೆಟ್ ಮೋರ್ ಇನ್ಫಾರ್ಮೇಷನ್, ಇನ್ನೂ ಜಾಸ್ತಿ ಇನ್ಫಾರ್ಮೇಷನ್ನ ತಿಳ್ಕೊಳ್ಳಿ. ನಿಮ್ಮ ಚಾಯ್ಸಸ್ ಇದೆಯಲ್ಲ, ಅದಕ್ಕೆ ನಿಧಾನಿಸಿ, ವೆಯ್ಟ್ ಮಾಡಿ. ಸಕ್ಸಸ್ ಸಿಗುತ್ತೆ. ನಿಮ್ಮ ಹಾದಿಲಿ ರೊಮ್ಯಾನ್ಸ್ ಇದೆ. ಹೆಲ್ತ್ ಇಂಪ್ರೂವ್ ಆಗುತ್ತೆ, ರೀಕನ್ಸಿಡರ್ ಆಗುತ್ತೆ. ವೆಯ್ಟ್ ಮಾಡಿ, ಇದೆಲ್ಲ ಸಿಗುತ್ತೆ. ವೆಯ್ಟ್ ಮಾಡಿ. ಇದನ್ನೆಲ್ಲ ತಿಳ್ಕೊಳ್ಳೋಕ್ಕೆ ನೀವು ರೆಡಿಯಾಗಿದ್ದೀರಾ? ಇದನ್ನೆಲ್ಲ ಎಂಜಾಯ್ ಮಾಡೋಕ್ಕೆ ನೀವು ರೆಡಿಯಾಗಿದ್ದೀರಾ? ಎಲ್ಲನೂ ಕೊಡ್ತಿದ್ದೀನಿ, ಅನುಭವಿಸಿ, ಖುಷಿಯಿಂದಿರಿ ಅಂತ ಹೇಳ್ತಿದ್ದಾರೆ. ಈ ನ್ಯೂ ಮೂನ್ ಡೇ ನಿಮಗೆ, ನಿಮಗೆ ಏನು ಮೆಸೇಜ್ ತರ್ತಿದೆ ಅಂದರೆ, ಹೆಲ್ಪ್ ಕೊಡ್ತಾಯಿದೆ, ಬರ್ತಿದೆ, ರೀಕನ್ಸಿಡರ್ ಇದೆ, ಗೆಟ್ ಮೋರ್ ಇನ್ಫಾರ್ಮೇಷನ್. ಚಾಯ್ಸ್ ಮಾಡೋಕ್ಕೆ ಮುಂಚೆ ಗೆಟ್ ಮೋರ್ ಇನ್ಫಾರ್ಮೇಷನ್. ದುಡುಕ್ಬೇಡಿ. ದೇರ್ ಈಸ್ ಅನದರ್ ವೇ. ಆಸ್ಕ್ ಯುವರ್ ಯೂನಿಕಾರ್ನ್ ಟು ಹೆಲ್ಪ್ ಯು ಫೈಂಡ್ ಇಟ್. ನೀವು ದಾರಿ ಹುಡ್ಕೋದಕ್ಕೆ ಯೂನಿವರ್ಸ್ನ ಕೇಳಿ, ಭಗವಂತನ ಕೇಳಿ, ಚಾಯ್ಸ್ ಮಾಡೋದಕ್ಕೆ, ದಾರಿನ ಹುಡ್ಕೋದಕ್ಕೆ. ಆ ದಾರಿಲಿ ನಿಮಗೆ ಸಕ್ಸಸ್ ಇದೆ, ರೊಮ್ಯಾನ್ಸ್ ಇದೆ, ಇಂಪ್ರೂವ್ ದ ಹೆಲ್ತ್ ಅಂತಿದೆ. ಕೆಮ್ಮಂತು, ನಿಮಗೇನಾದರೂ ಕೆಮ್ಮಿದೆಯಾ? ವಿತಿನ್ ದ ನೆಕ್ಸ್ಟ್ ಫ್ಯೂ ವೀಕ್ಸಲ್ಲಿ ನಿಮಗೆ ಮ್ಯಾರೇಜ್ ಆಗ್ಬೋದು, ಅಥವಾ ನಿಮಗೆ ಮಗು ಹುಡ್ಬೋದು. ಇಂಥ ಮಗು ಹುಡುತ್ತೆ, ಜ್ಞಾನದ ಭಂಡಾರ ತುಂಬಿರೋ ಅಂಥ ಮಗು. ಆ ಮಗು ನಿಮಗೆ ಅಬಂಡನ್ಸ್ ತರ್ತಾ ಇದೆ. ನೋಡಿ ಇಲ್ಲಿ, ಎಲ್ಲ ಹಣ, ಒಡವೆ, ವಸ್ತ್ರ, ವೈಭೋಗಗಳು, ಹೆಲ್ತು, ನಿಮ್ಮ ಜೀವನದಲ್ಲಿ ಪ್ರೀತಿ, ಸಕ್ಸಸ್, ಹೆಲ್ಪು, ಎಲ್ಲನೂ ಸಿಗುತ್ತೆ. ತಾಳ್ಮೆ ಇರಲಿ, ತಾಳ್ಮೆ ಇರಲಿ ಅಂತ ಹೇಳ್ತಿದ್ದಾರೆ. ಒಳ್ಳೆ ದಾರಿನೂ ಸಿಗುತ್ತೆ. ವಿತಿನ್ ದ ಫ್ಯೂ ವೀಕ್ಸಲ್ಲಿ ನಿಮಗೆ ಮಗು ಬರ್ಬೋದು. ಈ ಮಗುವಿಂದ ನಿಮಗೆ ಇದೆಲ್ಲ ಸಿಗ್ಬೋದು. ಥ್ಯಾಂಕ್ ಯು. ಯಾರಿಗೆ ರೆಸೊನೇಟ್ ಆಯಿತು, ನಿಮ್ಮೆಲ್ಲರ ಬ್ಲೆಸ್ಸಿಂಗ್ಸ್, ಪ್ರೀತಿ ನನ್ನ ಮೇಲಿರಲಿ. ನನ್ನ ಟ್ಯಾರೋಟ್ ಇಂದ ನಿಮಗೆ ನಿಜವಾದ ಭಗವಂತನ ಆಶೀರ್ವಾದ, ಪ್ರೀತಿ ಈ ನ್ಯೂ ಮೂನ್ ನಿಮಗೆ ಕೊಡ್ತಿದ್ರೆ, ಇದೆಲ್ಲವೂ ಆದರೆ ನನಗೊಂದು ಮೆಸೇಜ್ ಹಾಕಿ ಬ್ಲೆಸ್ಸಿಂಗ್ ಕೊಡಿ. ಥ್ಯಾಂಕ್ ಯು. ಭಗವಂತನ ಆಶೀರ್ವಾದ ಇರಲಿ ಎಲ್ಲರ ಮೇಲೂ. ಈ ನ್ಯೂ ಮೂನ್ ನಿಮಗೆ ಕತ್ತಲು ಕಳೆದು ಬೆಳಕು ಬರಲಿ. ನಿಮ್ಮೆಲ್ಲರ ಜೀವನ ಸಂತೋಷವಾಗಿರಲಿ, ಸುಖಮಯವಾಗಿರಲಿ, ಪೀಸ್ ಇರಲಿ ನಿಮ್ಮ ಜೀವನದಲ್ಲಿ. ಆ ದೈವಿಕ ಆಶೀರ್ವಾದ ಇರಲಿ, ಆ ದೈವಿಕತೆ ಇರಲಿ, ಆ ದೈವಿಕ ಜ್ಞಾನ ನಿಮ್ಮದಾಗಲಿ, ನನ್ನದಾಗಲಿ.
ಥ್ಯಾಂಕ್ ಯು ಸೋ ಮಚ್.